ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಸೋರೆಕಾಯಿ ಗೊಜ್ಜು ಮಾಡ್ತಾ ಇದ್ದೀವಿ. ಸೋರೆಕಾಯಿನ ಸಣ್ಣ ಸಣ್ಣದು ಹಚ್ಕೋಬೇಕು. ಮತ್ತು ಅದಕ್ಕೊಂದು ಬಾಣಲೆಗೆ ಎಣ್ಣೆ ಹಾಕಿ ಒಣಮೆಣ್ಸಿಕಾಯಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಟೊಮೊಟೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸೋರೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಅದು ಒಗ್ಗರಣೆಲೇ ಬೇಯಬೇಕು ಫ್ರೆಂಡ್. ಚೆನ್ನಾಗಿ ಬೇಯಬೇಕು. ಅದು ಬೆಂದಾದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಕಡಲೆ ಬೀಜನ ಹುರಿದು ಪೌಡರ್ ಮಾಡ್ಕೊಂಡಿದ್ದು ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಕಾಯಿ, ಕಡಲೆ, ಟೊಮೊಟೊ ಮೂರನ್ನು ಒಂದು ಟೊಮೊಟೊ, ಸ್ವಲ್ಪ ಕಾಯಿ, ಸ್ವಲ್ಪ ಕಡಲೆ ಒಂದು ಸ್ವಲ್ಪ ರುಬ್ಕೊಂಡು ಅದನ್ನು ಅದೇ ಮಾಡ್ತಾಯಿದ್ದೀವಲ್ಲ ಸೋರೆಕಾಯಿ ಗೊಜ್ಜು, ಅದರೊಳಗೆ ಹಾಕೊಂಡು ಚೆನ್ನಾಗಿ ಆ್ಯಡ್ ಮಾಡೋದು. ಆ್ಯಡ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಬೇಕು. ಸ್ವಲ್ಪ ನೀರು ಹಾಕೊಂಡು ಕುದಿಸ್ಬಿಟ್ಟು ಸ್ವಲ್ಪ ಸಾಂಬಾರು ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ತಾ ಬೇಯಕ್ಕಿಡಬೇಕು. ಅದು ಬೇಯ್ತಾ ಇರುತ್ತೆ. ಬೆಂದ ನಂತರ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾವು ವಿಡಿಯೋದಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ, ಆದರೆ ನೀವು ಜಾಸ್ತಿ ಹಾಕಬೇಡಿ, ರುಚಿ ನೋಡಿ ಉಪ್ಪು ಹಾಕೊಳ್ಳಿ. ಸ್ವಲ್ಪ ಉಪ್ಪು. ಇಲ್ಲಿ ಸೈಡಲ್ಲಿ ಅಕ್ಕಿ ಹಸಿಟ್ಟನ್ನ ಉನಿ ಹಾಕಿದ್ದೀವಿ, ಅದನ್ನು ರುಬ್ಕೋತಾ ಇದ್ದೀವಿ. ಅದನ್ನು ರುಬ್ಕೊಂಡು ಅದನ್ನೇನು ಮಾಡ್ತೀವಿ ಅಂದರೆ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಈಗ ಚೆನ್ನಾಗಿ ಕಾಯಿಸಿ ಆ ರುಬ್ಕೊಂಡಿದ್ದಂತಹ ಹಿಟ್ಟನ್ನು ಕೈಯಲ್ಲಿ ಬಳಿತಾ ಇದ್ದೀವಲ್ಲ, ಆ ಥರ ಚೆನ್ನಾಗಿ ಎಣ್ಣೆ ಹಾಕಬಾರ್ದು ಫ್ರೆಂಡ್. ಎಣ್ಣೆ ಮಾತ್ರ ಸೋಕಿಸ್ಬೇಡಿ, ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ನಿಧಾನವಾಗಿ ಅದನ್ನೇನು ಮಾಡಿ ನಿಧಾನವಾಗಿ ಎತ್ತಿ, ಎಣ್ಣೆ ಮಾತ್ರ ಸೋಕಿಸ್ಬೇಡಿ. ಎಣ್ಣೆ ಹಾಕ್ತು ಅಂದರೆ ಅದು ಏಳಲ್ಲ. ಇದು ಫಸ್ಟ್ನೇದಲ್ವಾ, ಸ್ವಲ್ಪ ಹಿಂಸೆ ಆಯ್ತಾ ಇದೆ, ಆದರೂ ಪರವಾಗಿಲ್ಲ. ನೋಡಿ, ರೆಡಿ ಫ್ರೆಂಡ್.